ಇವತ್ತು ನಾವು ಈ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ದಿಢೀರ್ನ ಶ್ರೀನಿವಾಸಪುರದ APMC ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಕಂಡಿರ್ತಕ್ಕಂಥ ಹಿನ್ನೆಲೆ ಈಗ ನಮಗೆ ಇವತ್ತು ಅನುಮಾನ ವ್ಯಕ್ತವಾಗ್ತಾ ಇದೆ. ಬೆಲೆ ಕುಸಿತದಲ್ಲಿ ನಮಗೆ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿದೆ, ಮೇ ತಿಂಗಳಲ್ಲಿ ನಮ್ಮ ಮಾರುಕಟ್ಟೆ ಪ್ರಾರಂಭ ಆಗುತ್ತೆ. ಇಡೀ ಕರ್ನಾಟಕದ ದೊಡ್ಡ ಮಾರುಕಟ್ಟೆ ಪ್ರದೇಶ ಶ್ರೀನಿವಾಸಪುರ APMC. ಇಡೀ ಈ ಭಾಗದ ಚಿಕ್ಕಬಳ್ಳಾಪುರ, ಕೋಲಾರ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಟೇಬಲ್ ಫ್ರೂಟ್ಸು ಇಲ್ಲಿಂದಲೇ ವಹಿವಾಟು ನಡೆಯುತ್ತೆ. ಆವತ್ತಿನ ಸಂದರ್ಭದಲ್ಲಿ 10 ರೂಪಾಯಿಂದ ಹಿಡಿದು 25 ರೂಪಾಯಿ ತನಕ ಬೇರೆ ಬೇರೆ ವೆರೈಟಿಗಳು, ಕೆಲವು ವೆರೈಟಿಗಳು 35-40 ರೂಪಾಯಿ ತನಕ ಕೂಡ 1 kg ಬೆಲೆ ಸಿಗ್ತಾ ಇತ್ತು. ಸೊ ಇದು ತೋತಾಪುರಿ ಬಂದು ಜೂನ್ ತಿಂಗಳಿಂದ ಹೆಚ್ಚು ಅವಕ ಮಾರ್ಕೆಟ್ಗೆ ಬರುತ್ತೆ. ಈ ಜೂನ್ ತಿಂಗಳಲ್ಲಿ ಅವಕ ಇದು ಬರುವಷ್ಟೊತ್ತಿಗೆ ಮಾರುಕಟ್ಟೆ ಬೆಲೆ ಕುಸಿತ ಕಂಡಂಥ ಸಂದರ್ಭದಲ್ಲಿ 6 ರೂಪಾಯಿ 8 ರೂಪಾಯಿ ಹೋಗ್ತಾ ಇದ್ದಂಥ ಬೆಲೆ ಸ್ವಲ್ಪನೇ ಕುಸಿತ ಕಂಡಂಥ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡಿದ್ದೀವಿ. ಯಾವ್ಯಾವುದು? ಇಲ್ಲಿ ಶ್ರೀನಿವಾಸಪುರ ಮತ್ತು ಕೋಲಾರ ಜಿಲ್ಲೆಯ ಈ ಭಾಗದಲ್ಲಿರ್ತಕ್ಕಂಥ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘ, ರಾಜ್ಯ ರೈತ ಸಂಘಟನೆಗಳು, ಪ್ರಾಂತ ರೈತ ಸಂಘಟನೆಗಳು, ಸಂಯುಕ್ತ ಹೋರಾಟದ ಭಾಗವಾಗಿರ್ತಕ್ಕಂಥ ಎಲ್ಲ ಜನಪರ ಸಂಘಟನೆಗಳು ಬರೀ ಸಕ್ರಿಯವಾಗಿ ಜಿಲ್ಲಾಡಳಿತವನ್ನು, ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದಂಥ ಹಿನ್ನೆಲೆಯಲ್ಲಿ ಬಹುಶಃ ಕಳೆದ ವರ್ಷ ನಾವು ನಡೆಸಿದಟ್ಟು ಹೋರಾಟಗಳು ಮಾಡದೇ ಇದ್ರು ಕೂಡ ಈ ವರ್ಷ ನಮಗೆ ಒಂದು ವಿಶ್ವಾಸ ಇತ್ತು. ಆ ಪ್ರೋಸೆಸ್ಸು ಏನು ಮಾರುಕಟ್ಟೆ ಮಧ್ಯಪ್ರವೇಶ ಮಾಡುವಂಥ ಸ್ಕೀಮ್ ಯೋಜನೆ ಏನಿದೆಯೋ, MIS ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಥವಾ PDPS, ಇವತ್ತು ಏನು ಡಿಫಿಷಿಯನ್ಸಿ ಬೆಲೆ ಆಗುತ್ತೋ ಆ ಕೊರತೆಯ ಪಾವತಿ ಹಣ ಮಾಡ್ತಕ್ಕಂಥ ಯೋಜನೆ ಏನಿದೆಯೋ ಅದರ ಅಡಿಯಲ್ಲಿ ಈ ಸಲ ನಮ್ಗೆ ಸಿಗುತ್ತೆ ಅಂತಕ್ಕಂಥ ಒಂದು ಇದರಲ್ಲಿ ನಾವು ಭರವಸೆಯಲ್ಲಿದ್ದರು. ಮತ್ತು ಜಿಲ್ಲಾಡಳಿತ ಅದಕ್ಕೆ ರೆಕಮೆಂಡೇಷನ್ಸ್ ಮಾಡಿದ್ದು, ರಾಜ್ಯ ಸರ್ಕಾರ ಆ ರೀತಿ ರೆಕಮೆಂಡೇಷನ್ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದು, ನಮ್ಮ ರಾಜ್ಯದ ಭಾಗವಾಗಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳು ವಿಶೇಷ ಗಮನವನ್ನು ಕೊಟ್ಟಿದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅದನ್ನು 24ನೇ ತಾರೀಕು ಸಹಿ ಹಾಕಿ 25ನೇ ತಾರೀಕಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮಗಳನ್ನು ಅನುಸರಿಸಿದೆ. ಆ ಹಿನ್ನೆಲೆಯಲ್ಲಿ ಬೆಲೆ ನಮಗೆ ಬೆಂಬಲ ಬೆಲೆ ಘೋಷಣೆ ಆಗಿದೆ. 1 ಟನ್ನಿಗೆ 4,370 ರೂಪಾಯಿ, ಅಂದರೆ 1 kgಗೆ 437 ರೂಪಾಯಿ ಅನ್ನೋಂಥ ಲೆಕ್ಕದಲ್ಲಿ ಬೆಂಬಲ ಬೆಲೆ ಘೋಷಣೆ ಆದ ನಂತರ ಇಮ್ಮಿಡಿಯೇಟಾಗಿ 4 ರೂಪಾಯಿಂದ 6 ರೂಪಾಯಿ ಏನು ಮಾರಾಟ ಆಗ್ತಾ ಇತ್ತು, ಅಥವಾ 4,000ರಿಂದ 6,000 1 ಟನ್ನಿಗೆ ಮಾರಾಟ ಆಗ್ತಾ ಇದ್ದಂಥ ಜ್ಯೂಸ್ ಪಲ್ಪ್ನ ಇವತ್ತು ಹಣ್ಣುಗಳು ಇವತ್ತು ಕೇವಲ 3 ರೂಪಾಯಿಗೆ ಇವತ್ತು ಇಳಿಕೆ ಆಗಿರ್ತಕ್ಕಂಥದ್ದು. ಇದು ತೀವ್ರವಾದಂಥ ಈ ಭಾಗದ ರೈತರಿಗೆ, ಮಾವು ಬೆಳೆಗಾರರಿಗೆ ನಷ್ಟ ಉಂಟು ಮಾಡ್ತಾ ಇದೆ. ಸೊ ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಸುಮಾರು 40 ಕೈಗಾರಿಕೆಗಳಿದ್ದಾವೆ. ಹಾಗೆಯೇ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ 25ರಿಂದ 30 ಕೈಗಾರಿಕೆಗಳಿದ್ದಾವೆ, ಹಣ್ಣು ತಿರುಳು ತೆಗಿತಕ್ಕಂಥವು. ಕರ್ನಾಟಕದಲ್ಲಿ 2 ಇಲ್ಲಿ ಶ್ರೀನಿವಾಸಪುರದಲ್ಲಿ ಕೈಗಾರಿಕೆಗಳಿದ್ದಾವೆ. ಸರ್ಕಾರದ 2 ಸಫಲ್ ಮತ್ತು ಇನ್ನೊಂದು ಹಾಪ್ಕಾಮ್ಸ್ನ ಲೆಕ್ಕದಲ್ಲಿ ವಹಿವಾಟು ನಡೆಯುತ್ತೆ. ಆದರೆ ಇವ್ಯಾವು ಕೂಡ ಇವತ್ತು ಸರಿಯಾದಂಥ ರೀತಿಯಲ್ಲಿ ಮಧ್ಯಪ್ರವೇಶ ಮಾಡದೇ ಇರೋದ್ರಿಂದ ಇಡೀ ಶ್ರೀನಿವಾಸಪುರದ ಕಾಯಿ ಆಂಧ್ರ ಪ್ರದೇಶ ಅಥವಾ ತಮಿಳುನಾಡಿನ ಮೇಲೆ ಡಿಪೆಂಡ್ ಆಗ್ತಾರಂಥ ಈ ಸಂದರ್ಭದಲ್ಲಿ ಅವರು ಇಲ್ಲಿ ವ್ಯಾಪಾರಸ್ಥರ ಟ್ರೇಡರ್ಸ್ ಯಾರಿದ್ದಾರೋ ಒಂದು ಒಳ ಒಪ್ಪಂದಗಳು ಮಾಡಿಕೊಂಡು ಇವತ್ತು ಇಲ್ಲಿ ಈ ಭಾಗದ ಕಾಯಿಯನ್ನು ಕೇವಲ 3 ರೂಪಾಯಿ ಖರೀದಿ ಮಾಡುವಂಥ ಒಂದು ಇದಕ್ಕೆ ತಂದಿದ್ದಾರೆ. ಇದನ್ನು ನಾವು ನಮ್ಮ ಈ ಸಂಯುಕ್ತ ಹೋರಾಟ ಸಮಿತಿಯಲ್ಲಿದ್ದೋ ರೈತಪರ ಸಂಘಟನೆಗಳು, ಜನಪರ ಸಂಘಟನೆಗಳು ಕೂಡಿ ಮಾಡಿರ್ತಕ್ಕಂಥ ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಜಿಲ್ಲಾಡಳಿತವನ್ನು ಇವತ್ತು ನಾವು ಎಚ್ಚರಿಸ್ತಾ ಇದ್ದೀವಿ. ಕೂಡಲೇ ಕೋಲಾರ ಜಿಲ್ಲಾಡಳಿತ ಮತ್ತು ಇಲ್ಲಿನ APMC ಅಧಿಕಾರಿಗಳಾಗಿದ್ದಾರೋ ಇವರು ಕೂಡಲೇ ಆ ಒಂದು ಜಂಟಿ ಸಭೆಯನ್ನು ಕರೆದು ಈ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಬೇಕಾದ ಕ್ರಮಗಳನ್ನು ತಗೊಳ್ಳದೇ ಇದ್ದರೆ ನಾವು ಇವತ್ತು ನಾಳೆನೇ ಎಚ್ಚರಿಸ್ತಾ ಇದ್ದೀವಿ ಅವರಿಗೆ. ನಾಳೆ ಜಂಟಿ ಸಭೆ ಕರೀಲಿಲ್ಲ ಅಂತಂದರೆ ಬುಧವಾರ 1ನೇ ತಾರೀಕು ನಾವು ಉಗ್ರವಾದಂಥ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. APMCಗೆ ಮುತ್ತಿಗೆ ಹಾಕ್ತೀವಿ. APMC ಮಾರುಕಟ್ಟೆಯನ್ನು ಬಂದ್ ಮಾಡುವಂಥ ಎಲ್ಲ ರೀತಿಯ ಇದಕ್ಕೆ ನಾವು ಸಿದ್ಧತೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಹಾಗೆ ಕೂಡಲೇ ಅಧಿಕಾರಿಗಳು ಇದಕ್ಕೆ ಕ್ರಮ ವಹಿಸಲಿಕ್ಕೆ ಮುಂದಾಗಬೇಕು ಅಂತೇಳಿ ಇವತ್ತು ಸಂಯುಕ್ತ ಹೋರಾಟ ಸಮಿತಿ ಒತ್ತಾಯ ಮಾಡ್ತಾ ಇದ್ದೀವಿ. ಬಂದಿಲ್ಲ, ನಾವು ಏನು ಈ ಸಂಯುಕ್ತ ಹೋರಾಟದಿಂದ ಮ್ಯಾಂಗೋ ಬೆಂಬಲ ಬೆಲೆಗೆ ಹೋರಾಟ ಮಾಡಿಕೊಂಡು ಬಂದಿದ್ದ ಒಂದು ಸಮಯದಲ್ಲಿ ಜಿಲ್ಲೆಯ ಅಧಿಕಾರಿಗಳು, ರಾಜ್ಯದ ಅಧಿಕಾರಿಗಳು ಮತ್ತು ಸರ್ಕಾರಗಳು ಏನು ಒಂದು ಕ್ವಿಂಟಾಲಿಗೆ 1,750 ರೂಪಾಯಿ ಬೆಲೆನ ಖರೀದಿ ಮಾಡುವ ರೈತನ ಕೊಡ್ಬೋದು ಅಂತಂದೇಳಿ ಆದೇಶ ಮಾಡಿದ್ದಾರೆ. ಈಗ ಅವರು ವರ್ತಕರು ಕೊಡ್ತಾ ಇರೋದು 3,000, ಬೆಂಬಲ ಬೆಲೆ 4,375 ರೂಪಾಯಿಗೆ, ಒಟ್ಟು 7,375 ರೂಪಾಯಿ ರೈತನಿಗೆ ಸಿಕ್ಕಿದೆ. ಮಿಕ್ಕಿದ್ದ ಹಣ ಕೊಡೋದು ಯಾರು? ಆಂಧ್ರದಲ್ಲಿ 11,000 ರೂಪಾಯಿ ಹೋಗ್ತಾರೆ. ನಮ್ಮ ರಾಜ್ಯದಲ್ಲಿ ಈ ಗತಿ ಆದ್ರಗನ ರೈತನ ಬದುಕು ಏನಾಗುತ್ತೆ? ಇದ್ರ ಬಗ್ಗೆ ಕೂಲಂಕುಷವಾಗಿ
ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಗಬೇಕು. ಅಧಿಕಾರಿಗಳ ಬಗ್ಗೆ ರೈತರಿಗೆ ಅದು ಏನು 1750 ರೂಪಾಯಿ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿಗದಿ ಒಂದು ಕ್ವಿಂಟಾಲ್ ನಿಗದಿ ಮಾಡಿದ್ದಾರೋ ಅದ್ರ ಬೆಲೆ ಬರೋ ತನಕ ರೈತರಿಗೆ ಸಿಗಬೇಕು, ಸಿಗೋದಕ್ಕೆ ದಾರಿ ಮಾಡಿಕೊಡ್ಬೇಕಂತ ಅಧಿಕಾರಿಗಳಲ್ಲೇ ಮನವಿ ಮಾಡ್ತಾ ಇದ್ದೀವಿ. APMC ಮಾರ್ಕೆಟ್ನ ವಹಿವಾಟು ಪರಿಸ್ಥಿತಿ ನೋಡ್ತಾ ಇದ್ದರೆ ರೈತ ಇವತ್ತು ಕಂಗಾಲಾಗಿದ್ದಾರೆ. ಸರ್ಕಾರ ಏನು 4370 ರೂಪಾಯಿ ಘೋಷಣೆ ಆದಮೇಲೆ ಏನು ಮಂಡಿ ಮಾಲೀಕರು ಇವತ್ತು ಏಕಾಗಿ 5-6 ರೂಪಾಯಿ ಆಗಿರ್ತಕ್ಕಂಥ ಟನ್ನನ್ನು ಇವತ್ತು 3,000 ರೂಪಾಯಿ ಇದ್ದಾರೆ. ಅಂದರೆ ಅವ್ರಿಗೆ ಇಷ್ಟಾನುಸಾರ ಇವತ್ತು ಮಾರಾಟ ಮಾಡ್ತಿದ್ದಾರೆ. ರೈತ ಪರಿಸ್ಥಿತಿ ಆಗಿದೆ. ಇವತ್ತು ಸರ್ಕಾರ ಆದೇಶಪರವಾಗಿ ಸರ್ಕಾರದ ಒಂದು ಅಧಿಕೃತವಾಗಿರ್ತಕ್ಕಂಥ ಇವತ್ತು ಒಂದು ಎಕರೆಗೆ 39,000 ರೂಪಾಯಿ ಖರ್ಚು ಬರುತ್ತೆ ಅಂತ ಸರ್ಕಾರ ನಿಗದಿ ಮಾಡಿದೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮಗೆ ಬರೀ 7,000 ರೂಪಾಯಿ ಸಿಕ್ಕರೆ ರೈತರ ಪರಿಸ್ಥಿತಿ ಏನಾಗುತ್ತೆ? ನಾವು ಈಗಲೇ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನಾವು ನಾಳೆ ಒಳಗೆ ಏನಾದರೂ ಸಭೆ ಕರೆದಿಲ್ಲ ಅಂದರೆ ಬುಧವಾರ ಬೆಳಗ್ಗೆ ನಾವೆಲ್ಲ ಏನು ಇವತ್ತು ಮಾವು ಹೋರಾಟಗಾರರು ಸಂಯುಕ್ತ ಆಸನದಲ್ಲಿ ನಾವು ಹೇಳಿದ್ದೀವಿ, ಬುಧವಾರ ಬೆಳಗ್ಗೆನೆ APMC ಮಾರ್ಕೆಟ್ ಬಂದ್ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ.